क्राइम अलर्ट, जुर्म के खिलाफ आवाज। ಬಂದ್ಬಿಟ್ರಾ ನೀವು? ನನ್ನ ರಾಣಿ ಮಾವ ನೀವು ಬಿಡಿ ಮಾವ, ಏನ್ ಮಾಡ್ತಿದ್ದೀರಾ ನೀವು? ಮಾವ ಬಿಡಿ ಬಿಡಿ ಮಾವ, ಬಿಡಿ ಮಾವ, ಬಿಡಿ ಮಾವ, ಬಿಡಿ ಪ್ಲೀಸ್ ಮಾವ, ಪ್ಲೀಸ್. ಆದ್ರೆ ಮಗಳಲ್ವಲ್ಲ. ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದೀಯ ನನ್ ರಾಣಿ? ಕೊನೆ ಪಕ್ಷ ನನ್ ದಾಹನಾದ್ರೂ ತೀರಿಸೋಗು. ಇದೇನಿದು ಅಪ್ಪ, ನಿಮಗ್ ನಾಚಿಕೆ ಆಗಲ್ವಾ? ನಿಮ್ ಸೊಸೆ ಹತ್ರ ಹೀಗೆ ನಾನು ನಡ್ಕೊಳ್ಳೋದು? ನಾನ್ ನಿಮ್ಮಂತ ಒಂದ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಹಾಗಿದ್ರೆ ಹೇಳ್ಬೇಡ. ಯಾರು ಹೇಳಿದ್ರು ನಿಂಗೆ ನನ್ನ ಅಪ್ಪ ಅಂತ ಕರೆಯೋದಕ್ಕೆ? ದುಡಿಮೆ ಇಲ್ದೆ ಮನೇಲಿ ಕೂತು ತಿನ್ನುವಾಗ ಹೇಗ್ ಬಾಯ್ ಬಿಡ್ತೀಯೋ ಹಾಗೆ ತಿನ್ನುವಾಗ ಮಾತ್ರ ಬಾಯ್ ಬಿಡ್ಬೇಕು. ನನ್ನ ಎದುರುಗಡೆ ನಿಂತು ಮಾತಾಡೋ ಯೋಗ್ಯತೆ ಇಲ್ವೋ ನಿಂಗೆ? ಪ್ರತಿಯೊಂದು ಖರ್ಚು, ಈ ಮನೆಯ ಪ್ರತಿಯೊಂದು ಖರ್ಚನ್ನು ಕೂಡ ನಾನು ನನ್ನ ಪೆನ್ಷನ್ ಇಂದ ನೋಡ್ಕೋತಿದ್ದೀನಿ. ನಿನ್ನಿಂದ ಒಂದು ಪೈಸೆ ದುಡಿಮೆ ಇಲ್ಲ, ಮತ್ತೆ ದೊಡ್ಡದಾಗ್ ಬಂದ್ಬಿಟ್ಟ ನನಗೆ ಉಪದೇಶ ಕೊಡೋದಕ್ಕೆ. ಸಾಕು, ಇಷ್ಟಕ್ಕೋಸ್ಕರ ನಾವು ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ವಿ. ಇಲ್ಲ ಅಂದಿದ್ರೆ ಇಲ್ದೆ ಹೋದ್ರೆ ಏನ್ ಮಾಡ್ತಿದ್ದೆ? ಸಾಯಿಸ್ತಿದ್ದ? ಹೇಳೋ. ನನ್ನ ಮೂಡನ್ನ ಹಾಳು ಏನು ಅಂದ್ರೆ, ನನ್ನೆಲ್ಲಾದ್ರೂ ಬೇರೆ ಕಡೆ ಕರ್ಕೊಂಡು ಹೋಗಿ. ನನಗೆ ಮನೆಯಲ್ಲಿ ಇವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನನಗ್ ತುಂಬಾ ಭಯ ಆಗ್ತಿದೆ ಇಲ್ಲಿರೋಕೆ. ನನಗೆ ಅರ್ಥ ಆಗುತ್ತೆ ಅಮ್ಮ, ಆದ್ರೆ ನನ್ಗೂ ಸಮಸ್ಯೆ ಇದೆ. ಈ ಮನೆ, ಈ ಜಾಗ ಎಲ್ಲ ಅವ್ರ ಹೆಸರಲ್ಲಿದೆ. ನಾವಿಲ್ಲಿಂದ ಹೋದ್ರೆ ಎಲ್ಲಿಗೆ ಹೋಗೋದು? ಏನ್ ತಿನ್ನೋದು? ಹಾಗಿದ್ರೆ ನಾನು ಈ ತ್ಯಾಗಕ್ಕೆ ಬಲಿ ಆಗ್ಬೇಕಾ? ಒಂದಲ್ಲ ಒಂದಿನ ನನ್ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹಾಗೆಲ್ಲ ಮಾತಾಡ್ಬೇಡ, ನಾನ್ ನಿನಗೇನು ಆಗೋದಕ್ಕೆ ಬಿಡಲ್ಲ. ನಿನಗ್ ಕಷ್ಟ ಕೊಡ್ತಿರೋರ್ಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕು. ಅಣ್ಣ. ಅರೆ ಪುಟ್ಟಿ, ಹೇಗಿದ್ದೀರಾ ಅಣ್ಣ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯ? ನಾನು ಚೆನ್ನಾಗಿದ್ದೀನಿ. ಮತ್ತೇನ್ ಸಡನ್ ಆಗಿ? ಯಾಕೆ, ನನ್ನ ನೋಡಿ ಖುಷಿ ಆಗ್ಲಿಲ್ವಾ ನಿನ್ಗೆ? ಅರೆ ಹಾಗೇನಿಲ್ಲ ಪುಟ್ಟಿ, ಸುಮ್ನೆ ಕೇಳ್ದೆ ಅಷ್ಟೇ. ನೀನ್ ಸಡನ್ ಆಗಿ ಬಂದಿಯಲ್ವಾ, ಅದಕ್ಕೆ ಸುಮ್ನೆ ಕೇಳ್ದೆ ಅಷ್ಟೇ. ಅಯ್ಯೋ ಅಣ್ಣ, ಮಿಕ್ಕಿದೆಲ್ಲ ಚೆನ್ನಾಗಿದೆ. ಆದ್ರೆ ಅದೇನಂದ್ರೆ, ಕವಿತಾ ಗಂಡನ್ ಸಾವಾಗಿದ್ ಮಾತ್ರ ಬರ್ಲೇಬೇಕಾಯ್ತು. ನಾನ್ ಅನ್ಕೊಂಡೆ ಮೀಟ್ ಆಗ್ಬಿಟ್ಟು ಹೋಗೋಣ ಅಂತ. ಅದ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯಾ? ನಾನ್ ತುಂಬಾನೇ ಚೆನ್ನಾಗಿದ್ದೀನಿ. ನಿನ್ನ ನೋಡಿ ತುಂಬಾ ದಿನ ಆಯ್ತು. ಹಾ, ಖುಷಿ ಆಯ್ತು. ಕೂತ್ಕೋ. ಆದ್ರೆ ಅಪ್ಪ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬಂದ್ಬಿಡ್ತಾರೆ. ಏ ಹುಡುಗಿ, ಹೇಳಿ ಅಂಕಲ್.
ಯಾಕೆ ಅಂಕಲ್? ಅದು ಯಾಕೆ ಅಂದ್ರೆ ನಾನೊಂದ್ ಸ್ವಲ್ಪ ನಿನ್ನ ಮುಟ್ ನೋಡ್ಬೇಕು. ನನಗೆ ಟಚ್ ಮಾಡೋದಕ್ಕೆ ಬಿಡು. ನಾನು ನಿನ್ನ ಟಚ್ ಮಾಡ್ಬೇಕು. ಛೀ, ನಾಚಿಕೆ ಆಗಲ್ವಾ ನಿಮ್ಗೆ? ನಾನ್ ನಿಮ್ಗೆ ಮಗಳ ತರ ಇದ್ದೀನಿ. ಆದ್ರೆ ಮಗಳಲ್ವಲ್ಲ. ಕವಿತಾ ನಿನ್ ಗಂಡನ್ಗಾಗಿರೋ ವಿಚಾರ ಕೇಳಿ ನನಗ್ ತುಂಬಾನೇ ಬೇಜಾರಾಯ್ತು. ಐಮ್ ಸಾರಿ ಕಣೆ, ನನಗ್ ಬರಕ್ಕಾಗ್ಲಿಲ್ಲ. ಏನೂ ತೊಂದ್ರೆ ಇಲ್ಲ, ನನ್ಗೆ ಅರ್ಥ ಆಗುತ್ತೆ. ಅಯ್ಯೋ ಅಪ್ಪ. ಹೇ ಅಪ್ಪ, ಹೇಗಿದ್ದಾಳೆ ನನ್ನ ಮಗಳು? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿರು. ಇಲ್ಲಿ ಕೇಳಿಯಪ್ಪ, ನೀವ್ ಯಾಕೆ ಸ್ವಲ್ಪ ದಿನಕ್ಕೋಸ್ಕರ ನಮ್ ಜೊತೆ ಮುಂಬೈಗೆ ಬರ್ಬಾರ್ದು? ಅಯ್ಯಯ್ಯೋ, ನಂಗಾಗಲ್ಲ. ಅಲ್ಲಿ ಇರೋದಕ್ಕೆ ಮನ್ಸೇ ಬರೋದಿಲ್ಲ. ಅಪ್ಪ ಬನ್ನಿ ಅಲ್ಲ, ನಾನು ಕವಿತಾಗೂ ಹೇಳಿದ್ದೀನಿ ನಮ್ ಜೊತೆ ಬರೋದಕ್ಕೆ. ಅಲ್ಲಿ ಅವಳು ಹೊಸ ಜೀವನನ ಶುರು ಮಾಡ್ತಾಳೆ. ಮತ್ತೆ ನಾನು ಅವಳ ಕೆಲ್ಸದ ವಿಚಾರದ ಬಗ್ಗೆನೂ ಮಾತಾಡಿದೀನಿ. ಮತ್ತೆ ಸ್ವಲ್ಪ ದಿನ ಅಲ್ಲಿ ಇರ್ತಾಳೆ, ಆಮೇಲೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಸರಿನಾ? ಕವಿತಾನು ಬರ್ತಾ ಇದ್ದಾಳ? ಹಾ ಅಪ್ಪ, ಕವಿತಾನು ಬರ್ತಿದ್ದಾಳೆ. ನೀನಿಷ್ಟೊಂದು ಹಠ ಮಾಡ್ತಾ ಇದೀಯಾ ಅಂತಂದ್ಮೇಲೆ ಸರಿ ಆಯ್ತು, ಬರ್ತೀನಿ. ಥ್ಯಾಂಕ್ ಯು ಅಪ್ಪ. ಟೆನ್ಷನ್ ಕಮ್ಮಿ ಆಯ್ತು ರೀ. ನಾಳೆ ಮಾವ ಅಂತೂ ಹೋಗ್ತಿದ್ದಾರೆ. ನಾವು ನಮ್ಮನೇಲೇ ಹೆದರ್ಕೊಂಡು ಬದುಕ್ತಿದ್ವಿ. ಇನ್ಮುಂದೆ ಆದ್ರೂ ಆರಾಮಾಗಿ ಖುಷಿಯಾಗಿ ಜೀವನ ನಡೆಸೋಣ. ಆದ್ರೆ ಏಮಾ, ನನಗೆ ಅವರಲ್ಲಿ ಹೋದ್ರೆ ಇನ್ನೂ ಭಯ ಆಗುತ್ತೆ. ಯಾಕೆ? ಅವರು ಕವಿತಾಗೋಸ್ಕರ ಹೋಗ್ತಿದ್ದಾರೆ. ದೇವ್ರ ದಯೆಯಿಂದ ಯಾವ್ದೇ ರೀತಿ ಕೆಟ್ಟದಾಗದೆ ಇದ್ರೆ ಸಾಕು. ದೇವ್ರಿದಾನೋ ಇಲ್ವೋ ಗೊತ್ತಿಲ್ಲ, ಹೀಗಾದ್ರೂ ಒಳ್ಳೇದೇ ಅಲ್ವಾ? ಅಟ್ಲೀಸ್ಟ್ ವಿಮ್ಲಾಗಾದ್ರೂ ಅವ್ರ ವಿಷಯ ಗೊತ್ತಾಗತ್ತಲ್ವಾ? ಯಾವಾಗ ಸ್ವಂತ ಮಗಳತ್ರನೇ ಸಿಗಾಕೊಂತಾರೋ ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ನೀನಂತೂ ಏಮಾ, ನಿನಗನ್ಸುತ್ತಾ ಆ ವ್ಯಕ್ತಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋದು? ಯಾವ ವ್ಯಕ್ತಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ನಮ್ಮುಂದೆ ಇರ್ತಾನೋ? ಈಗ ವಿಮ್ಲಾ ಎಷ್ಟೇ ತಿದ್ದಿ ಬುದ್ಧಿ ಹೇಳಿದ್ರು ಆ ವ್ಯಕ್ತಿಗೆ ವ್ಯತ್ಯಾಸ ಆಗಲ್ಲ. ಅವನ್ ಮಗಳಲ್ವಾ ಅವಳು? ಆ ವ್ಯಕ್ತಿಗೆ ಮಗಳ ಸಂಬಂಧ ಅನ್ನೋ ಬೆಲೆನೇ ಇಲ್ಲ. ಯಾವಾಗ ವಿಮ್ಲಾಗೆ ಡಿವೋರ್ಸ್ ಆಯ್ತೋ ಆಗ ಅಪ್ಪ ವಿಮ್ಲಾಗೋಸ್ಕರ ಬಾಂಬೆಲಿ ಒಂದು ಮನೆ ಕೊಡ್ಸಿದ್ರು. ಆಗ ಅವಳು ಅವರಿಂದ ದೂರ ಇರ್ಬೋದು ಅಂತ ಅಪ್ಪನೇ ಖುದ್ದಾಗಿ ಇಲ್ಲಿನ ಅವಕಾಶ ಬಳಸ್ಕೊಂಡ್ರು ಎಂಜಾಯ್ ಮಾಡಕ್ಕೆ. ಅದು ನಿಜಾನೇ. ನೋಡ್ತಾ ಇರು, ಆ ವ್ಯಕ್ತಿ ಅಲ್ಲಿಗೋದ್ರೂ ಸುಮ್ಮನೆ ಇರಲ್ಲ. ಸರಿ ಅಣ್ಣ, ನಾವಿನ್ ಹೊರಡ್ತೀವಿ. ಹುಷಾರು, ನಿನ್ ಬಗ್ಗೆ ಗಮನ ಇರ್ಲಿ. ಸರಿ ಅಣ್ಣ. ಸರಿ ಅದ್ಕೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರ್ಲಿ. ಮತ್ ನೀನು ಹುಷಾರಾಗಿರೋ ಆಯ್ತಾ? ಸರಿ ಆಯ್ತು ಅದ್ಕೆ, ಬರ್ತೀನಿ. ಹೋಗ್ಬಾ, ನೀನು ಹುಷಾರಾಗಿರೋ ಆಯ್ತಾ? ಸರಿ. ನಿನ್ನ ನಾನು ತುಂಬಾನೇ ಮಿಸ್ ಮಾಡ್ಕೋತೀನಿ, ಮತ್ತೆ ನಿನ್ನ ಕೂಡ. ಹೊರಡೋಣಪ್ಪ, ಲೇಟ್ ಆಗ್ತಿದೆ. ಹೊರಡೋಣ? ಹಾ, ಹೋಗೋಣ. ಬನ್ನಿಯಪ್ಪ. ಬಾ ಕವಿತಾ. ವಿಮ್ಲಾ, ಹಾ, ನಿನ್ ಮನೆ ಅಂತೂ ಸೂಪರ್ ಆಗಿದೆ. ಮುಂಬೈ ಅಂತ ದೊಡ್ಡ ಸಿಟಿಲಿ ಇಂಥ ಮನೆ ಅಂದ್ರೆ ದೊಡ್ಡ ವಿಷಯನೇ. ಇದೆಲ್ಲ ಆಗಿದ್ದು ನಮ್ಮಪ್ಪ ಕೊಟ್ಟಿರೋದ್ರಿಂದ ಮಾತ್ರ. ಥ್ಯಾಂಕ್ ಯು ಅಪ್ಪ, ಅವರೇ ಕೊಡ್ಸಿದ್ದು ಈ ಮನೆನ. ಅಯ್ಯೋ ಹಾ, ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತಗೊಂಡ್ಬರ್ತೀನಿ, ಸರಿನಾ? ಅಪ್ಪ ನೀವು ಫ್ರೆಶ್ ಅಪ್ ಆಗಿರಿ. ಮತ್ತಿಲ್ ಕೇಳು,
ನಾನು ನಿನ್ ಜಾಬ್ ಬಗ್ಗೆ ಒಬ್ರತ್ರ ಮಾತಾಡಿದೀನಿ. ಅವರು ಮೋಸ್ಟ್ಲಿ ನಾಳೆ ಮೀಟ್ ಆಗ್ಬಹುದು. ಮನೋಜ್ ಅಂತ ಅವ್ರ ಹೆಸರು. ಸರಿನಾ? ನೀನ್ ರೆಡಿ ಇರು. ಹಾಯ್ ಯಾರು? ಸರ್, ನಾನು ಮನೋಜ್. ವಿಮ್ಲಾ ಅವ್ರ ಮನೇಲಿದ್ದಾರಾ? ಇಲ್ಲ. ನೀವು ವಿಮ್ಲಾ ಅವ್ರ ತಂದೆ ಅಲ್ವಾ? ಹಾ, ಹೌದು. ಅದೇನಂದ್ರೆ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ಮನೋಜ್, ಬಂದಿದ್ ಒಳ್ಳೇದೇ ಆಯ್ತು. ನಾನೇ ನಿನ್ಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಹೊರಗಡೆನೇ ಇದ್ಯಾ? ಬಾ ಒಳಗಡೆ. ಹಾ, ನೀವು ಬರ್ತೀನಿ. ಬನ್ನಿ. ಕೆಲ್ಸದ ವಿಷಯನ ಫ್ಯಾಕ್ಟ್ರಿಲಿ ಮಾತಾಡಾಯ್ತು. ನಾಳೆ ಮೀಟ್ ಆಗಕ್ಕೆ ಹೋಗ್ಬೇಕು. ನೀವು ಬಂದ್ರಾ? ಹೇ ಕವಿತಾ, ಇವ್ರು ಮನೋಜ್. ಆ ಮನೋಜ್ ನನ್ ಜಾಬ್ ಬಗ್ಗೆ ಹೇಳಿದ್ನಲ್ಲ, ಅದು ಇವ್ರಿಗೇನೆ. ನಮಸ್ಕಾರ ರೀ. ನಮಸ್ಕಾರ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಅಯ್ಯೋ ಯಾಕೆ? ಟೀ ಕುಡ್ಕೊಂಡಾದ್ರೂ ಹೋಗ್ಬೋದಲ್ಲ? ಇಲ್ಲ, ಸ್ವಲ್ಪ ಅರ್ಜೆಂಟಾಗಿ ಎಲ್ಲ ಹೋಗ್ಬೇಕು. ನಾಳೆ ಕುಡಿತೀನಿ. ನಾಳೆ ಸಿಗೋಣ. ಮತ್ತೆ ನೀವು ನಾಳೆ ರೆಡಿಯಾಗಿರಿ. ಸರಿ, ಬಾಯ್. ಬಾಯ್. ನಮಸ್ಕಾರ. ಬಾಯ್. ಸರ್, ಬರ್ತೀನಿ. ಕವಿತಾ, ನಾನ್ ಯಾವಾಗಿಂದ ಕರೀತಿದ್ದೀನಿ? ಕವಿತಾ, ನಾನು ಆವಾಗಿಂದ ನೀನನ್ ಕರೀತಾನೆ ಇದ್ದೀನಿ. ಹಾ ಹೇಳು, ಏನಾಯ್ತು? ನಿನ್ಗೇನಾಗಿದೆ? ಆರಾಮಾಗಿದ್ಯಾ ತಾನೆ? ಏನ್ ಯೋಚನೆ ಮಾಡ್ತಿದ್ಯಾ? ಇದ್ನೇ ಯೋಚನೆ ಮಾಡ್ತಿದ್ದೆ. ಜೀವನ ಯಾವ ತರ ಪಾಠ ಕಲ್ಸುತ್ತೆ. ಒಬ್ಳೆ ಹೇಗ್ ಬದುಕೋದು? ತುಂಬಾ ನೆನ್ಪಾಗುತ್ತೆ ಅವ್ರದ್ದು. ಕವಿತಾ, ಇಲ್ ನೋಡು, ನನ್ನನ್ ನೋಡು. ನನ್ ಡಿವೋರ್ಸ್ ಆದ್ಮೇಲೆ ನಾನು ಕೂಡ ಒಬ್ಳೆ ಬದುಕ್ತಿದ್ದೀನಲ್ವಾ? ಪರಿಸ್ಥಿತಿಗಳಿಗೆ ನಾವ್ ಏನೂ ಮಾಡಕ್ಕಾಗಲ್ಲ. ನಿನ್ ಜೀವನದಲ್ಲಿ ನೀನು ತುಂಬಾ ಅನುಭವಿಸೋದಿದೆ. ಬೇರೆ ಯಾರಾದ್ರೂ ಸಿಕ್ಕಿದ್ರೆ? ಗೊತ್ತಿಲ್ಲ. ಸರಿ ಇರು. ನಿನ್ ಈ ಕಷ್ಟನ ದೂರ ಮಾಡೋದಕ್ಕೋಸ್ಕರ ನನ್ ಹತ್ರ ಒಂದ್ ಟ್ರೀಟ್ಮೆಂಟ್ ಇದೆ. ತಂದೆ ಇರು. ಈಗಲೇ ಬಂದೆ ಇರು. ಏನಿದೆಲ್ಲ? ಇದು ನಿನ್ನ ಕಷ್ಟಗಳನ್ನ ದೂರ ಮಾಡೋ ಔಷಧಿ. ಇದನ್ ತಗೋ. ಇದನ್ ಕುಡಿ. ನಿನ್ ಎಲ್ಲ ಕಷ್ಟ ದುಃಖಗಳನ್ನ ಮರ್ತೋಗ್ತೀಯ. ವಿಮ್ಲಾ, ಇದು ಡ್ರಿಂಕ್. ಏನಾಯ್ತು? ನಿನ್ಗೇನನ್ಸುತ್ತೆ? ನನ್ ಗಂಡ ನನಗೆ ಡಿವೋರ್ಸ್ ಕೊಟ್ಮೇಲೆ ನನ್ ಹೇಗ್ ಮರ್ತೆ ಅಂದ್ರೆ ನಿನ್ಗೇನ್ ಗೊತ್ತು? ಇದೇ ನನ್ ಜೀವನ. ಇದನ್ ಮೊದ್ಲು ಕುಡಿ. ಆದ್ರೆ ವಿಮ್ಲಾ, ಇದು ತಪ್ಪು. ಏನ್ ತಪ್ಪಿದೆ? ನಿನ್ಗೇನ್ ಹುಚ್ಚಿಡ್ದಿದ್ಯಾ? ತಪ್ಪೇನಾಗಿದೆ? ಅದು ನಮ್ ಜೊತೆ ಆಗ್ತಿದೆ. ಸರಿ, ಕುಡಿ. ಇವಾಗ ಏನ್ ಮಾಡ್ತಿದ್ಯಾ ನೀನು?
ತಲೆ ಕೆಟ್ಟಿದ್ಯಾ ನಿಂಗೆ? ಹುಚ್ಚಿ, ಕುಡಿ ಅನ್ನಲ್ಲ. ಹಾ ಕುಡಿತೀನಿ ಕುಡಿತೀನಿ. ಅಯ್ಯೋ ಅಪ್ಪ ಬಂದ್ಬಿಡ್ತಾರೆ. ಚೀ ಕುಡಿ. ಕುಡಿ 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 ಸಾಕು. ಹೇಗನ್ನಿಸ್ತು? ಚೆನ್ನಾಗಿದೆ. ನನಗ್ ಗೊತ್ತಿತ್ತು. ಇವಾಗ ನೋಡು. ನೀರ ಹಾಕೊಳ್ಳೋದ್ ಬೇಡ, ಹಾಗೆ ಕುಡಿ. ಕವಿತಾ, ಮೈ ಡಾರ್ಲಿಂಗ್, ನನ್ನ ಆಸೆಗಳನ್ನ ತೀರ್ಸು. ಬಾ ನನ್ನ ಹತ್ತಿರಕ್ಕೆ, ನನ್ನನ್ನು ನಿಂಗೆ ಸ್ವಂತ ಮಾಡ್ಕೋ. ಹೋಗ್ಬಿಟ್ಟು ನೋಡ್ತೀನಿ. ಈಗ ಅವಳು ಮಲಗಿರ್ಬೋದು. ನಮ್ ಪ್ರಕಾರ ಒಬ್ಬ ವ್ಯಕ್ತಿ ಸುರಕ್ಷಿತವಾಗಿರೋದು ತನ್ನ ಮನೇಲಿ ಮಾತ್ರ. ಆದ್ರೆ ಮನೇಲೇ ಒಬ್ಬ ರಾಕ್ಷಸ ಇದ್ರೆ ತಂದೆ ನಮ್ಗೆ ಎಷ್ಟೇ ಕಷ್ಟ ಬಂದ್ರೂ ಎದುರಿಸೋ ಶಕ್ತಿ ಕೊಡ್ತಾರೆ. ನಮಗೆ ತಪ್ಪು ಯಾವುದು ಸರಿ ದಾರಿ ಯಾವುದು ಅಂತ ತೋರಿಸ್ತಾರೆ. ಆದ್ರೆ ತಂದೆ ಆದವನು ಬಾಬುರಾವ್ ತರ ಇದ್ರೆ ಆ ಶಬ್ದದ ಅರ್ಥನೇ ಬದಲಾಗುತ್ತೆ. ನಮಸ್ಕಾರ, ನಾನು ಗಿರೀಶ್ ಜೈನ್. ಕ್ರೈಮ್ ಅಲರ್ಟ್ನ ಈ ಹೊಸ ಎಪಿಸೋಡು ಈ ರೀತಿ ಕಥೆಯದ್ದು. ಒಬ್ಬ ಸ್ವಾರ್ಥಿ ವ್ಯಕ್ತಿತ್ವದ್ದು, ಒಬ್ಬ ಮಾನಸಿಕವಾಗಿ ಹಾಳಾಗಿರೋ ವ್ಯಕ್ತಿದ್ದು. ಅವ್ರ ವಯಸ್ಸಿಗೆ ತಕ್ಕಂತ ಕೆಲ್ಸ ಅಲ್ದೆ ಹೋದ್ರು ಅವರು ಮಾಡೋ ಅಂತ ಪ್ರತಿಯೊಂದು ಕೆಲ್ಸನೂ ನಾಚಿಕೆ ತರ್ಸೋ ಅಂತದ್ದು. ಇದ್ರಲ್ಲಿ ಅವ್ರ ಸೊಸೆ ಹೇಮ ಮತ್ತೆ ಕವಿತಾ ಮೇಲೆ ಕೆಟ್ಟ ದೃಷ್ಟಿ ಹಾಕೋವಾಗ ಒಂದ್ಸರಿನೂ ಯೋಚನೆ ಮಾಡಿರ್ಲಿಲ್ಲ ಅವ್ರಿಗೂ ಒಬ್ಳು ಮಗಳಿದ್ದಾಳೆ ಅನ್ನೋದು. ಅವ್ರು ತನ್ನ ಎಲ್ಲಾ ಲಿಮಿಟ್ನೂ ಕ್ರಾಸ್ ಮಾಡಿದ್ದಾರೆ. ಮತ್ತೆ ಅವ್ರ ಬುದ್ಧಿ ಅವ್ರನ್ನ ಕೆಳಮಟ್ಟಕ್ಕೆ ಕರ್ಕೊಂಡೋಗಿದೆ. ಸಮಯ ಕಳೀತಾ ಈ ಬಾಬುರಾವಿನ ಕೆಟ್ಟ ಕೆಲಸ ಬದಲಾಗುತ್ತಾ ಹೇಗೆ? ಮೊದ್ಲೇ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ. ಕವಿತಾ ಮತ್ತೆ ಬಿಮ್ಲಾ ಬದುಕಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಎಬ್ಬಿಸ್ತಿದ್ದಾನೆ. ಹೌದಾ? ಸರಿ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ನೀನು ಮನೋಜ್ ಜೊತೆ ಹೋಗಿ ಫ್ಯಾಕ್ಟ್ರಿಲಿ ಮಾತಾಡ್ಕೊಂಡ್ ಬಾ, ಸರಿನಾ? ಸರಿ ಆಯ್ತು. ಮನೋಜ್ ಇವಳನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಹಾ ಸರಿ, ನೀನು ಹುಷಾರಾಗು. ನೀನು ಕೂಡ. ಬಾಯ್ ಬಾಯ್. ಬಾಯ್ ಮನೋಜ್. ಓ ಓಕೆ, ಬಾಯ್ ವಿಮಲಾ. ನಾನು ನಿಮಗೆ ಋಣಿಯಾಗಿರ್ತೀನಿ. ನಿಮ್ಮಿಂದಾಗಿ ನನಗೆ ಕೆಲಸ ಸಿಗ್ತಿದೆ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನಿದೆ? ವಿಮಲಾ ಅವರು ಹೇಳಿದ್ರು ಅಂತ ಈ ಕೆಲಸ ಕೊಡಿಸ್ದೆ ಅಷ್ಟೇ. ನನಗೆ ಗೊತ್ತು ವಿಮಲಾ ಈ ಥರ ಎಲ್ಲ ಒಳ್ಳೆ ಕೆಲಸನ ಮಾಡ್ತಾರೆ ಅಂತ. ಮತ್ತೆ ನೀವು ಅವ್ರಿಗೆ ಕ್ಲೋಸ್ ಅನ್ಸುತ್ತೆ.
ಇವತ್ತಿಷ್ಟು ಬೇಗ? ಮತ್ತೆ ಮನೇಲಿ ಕೂಡ ಯಾರೂ ಇಲ್ಲ. ಇವತ್ತು ಇವಳ ನಾನು ನನ್ನ ಬಲೆಗೆ ಸಿಕ್ಕಾಕ್ಸ್ಕೊಂಡಾಗೇನೆ. ಎಷ್ಟು ಹೆದರ್ಕೋತಾ ಇದೆಯಾ ನೀನು? ಅಂಕಲ್ಲು ಯಾರು ನೋಡಲ್ಲ. ನಿಂಗೆ ಗೊತ್ತಾ, ನಿನ್ನ ನೋಡಿದ್ರೆ ಒಂಥರ ನನಗೆ ನಗು ಅಂದರೆ ನಗು ಬರ್ತಾ ಇದೆ. ಅಯ್ಯೋ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನಿಂಗೇನು ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನೀನು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ. ಏನಾದ್ರೂ ಬೇಕಿತ್ತಾ ನಿಮ್ಗೆ? ಹಾ, ಏನ್ ಬೇಕು ಹೇಳಿ? ಪ್ರೀತಿ. ನನಗೆ ಅರ್ಥ ಆಗ್ಲಿಲ್ಲ. ಅದೇ ಪ್ರೀತಿ. ನೀನು ಯಾವುದನ್ನ ಮನೋಜ್ಗೆ ಕೊಡ್ತಾ ಇದ್ದು ಆ ರೀತಿ ಪ್ರೀತಿ. ಅಂಕಲ್, ಅಂಕಲ್ ಇದೇನ್ ಮಾಡ್ತಿದ್ದೀರಾ ನೀವು? ಮನೋಜ್ ನಿನ್ ಜೊತೆ ಏನ್ ಮಾಡಿದ್ನೋ ಅದನ್ನೇ ಮಾಡ್ತಿರೋದು ಪ್ರೀತಿ.
ಕವಿತಾ ಏನಾಯ್ತು? ಇದೆಲ್ಲ ಏನಿದು? ಇದೆಲ್ಲ ಯಾರ್ ಮಾಡಿದ್ದು? ಅಂಕಲ್, ಅಪ್ಪ ನೀವು ಇದೇನಿದು? ನೀವ್ ಇಷ್ಟೊಂದು ಹಾಳಾಗಿದ್ದೀರಾ? ನನ್ ಮನ್ಸಲ್ಲೂ ಹೀಗೆ ಅನ್ಕೊಂಡಿರ್ಲಿಲ್ಲ. ನಾನ್ ನಿಮ್ಮನ್ನ ಅಪ್ಪ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಿದೆ ನನ್ಗೆ. ಬಾಯ್ ಮುಚ್ಚೆ. ಯಾವಾಗ ನೋಡಿದ್ರು ಅಪ್ಪ 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 ಅಪ್ಪ. ಅಪ್ಪಂಗೆ ಯಾವ್ದೇ ರೀತಿ ಫೀಲಿಂಗ್ಸ್ ಇರಲ್ವಾ ಹೇಗೆ? ನಾನು ಅವಳ ಹತ್ರ ಪ್ರೀತಿ ತಾನೇ ಕೇಳಿದ್ದು, ಬೇರೆ ಏನೂ ಇಲ್ಲ. ಮತ್ತೆ ನನಗಿಂತ ವಿಷಯಗಳಲ್ಲಿ ನಾಚಿಕೆ ಏನು ಬರೋದಿಲ್ಲ. ನೀನ್ ನನಗೆ ಉಪದೇಶ ಕೊಡೋದಕ್ಕೆ ಬರಬೇಡ, ಅರ್ಥ ಆಯ್ತಾ? ನೀನ್ ಬರೇ. ಅಪ್ಪ ದೂರ ಇರಿ, ನಾಚಿಕೆ ಆಗ್ತಿದೆ ನಿಮ್ಮನ್ನ ನೋಡಕ್ಕೆ. ನಾಚಿಕೆ ಬರ್ತಿದ್ಯಾ? ಇವಾಗ ನಿನಗೆ ನನ್ನಿಂದ ನಾಚಿಕೆ ಬರ್ತಾ ಇದೆ. ನಾನು ಯಾವಾಗ ನಿನಗೆ ಈ ಮನೆನ ಖರೀದಿ ಮಾಡಿ ಕೊಟ್ಟಿದ್ನೋ ಅವಾಗ ನಿನ್ಗೆ ನಾಚಿಕೆ ಬರ್ಲಿಲ್ವಾ? ಯಾವತ್ ನಿನ್ ಡಿವೋರ್ಸ್ ಆಯ್ತು, ನಾನ್ ನಿನಗೆ ಜೊತೆಯಾಗಿ ನಿಂತೆ, ಅವಾಗ ನಿನಗೆ ನಾಚಿಕೆ ಬರ್ಲಿಲ್ವಾ ಹೇಗೆ? ನಿನ್ನ ಪ್ರತಿ ಹೆಜ್ಜೆಲ್ಲೂ ನಾನು ನಿನ್ ಜೊತೆಗೆ ಇದ್ದಾಗ, ಪ್ರತಿ ಹಂತಲ್ಲೂ ನನಗೆ ಸಹಾಯ ಮಾಡಿದಾಗ ನಿನಗೆ ನಾಚಿಕೆ ಬರ್ಲಿಲ್ವಾ? ಆದ್ರೆ ನಾನು ಅವಳಿಂದ ಸ್ವಲ್ಪ ಪ್ರೀತಿ ಕೇಳಿದ ತಕ್ಷಣ ನಿನಗೆ ನಾಚಿಕೆ ಬಂದ್ಬಿಡ್ತಾ? ಅಪ್ಪ ನೀವು ನನ್ಗೆ ಜನ್ಮ ಕೊಟ್ಟಿರೋ ಅಪ್ಪ, ಇದು ನಿಮ್ ಕರ್ತವ್ಯ. ಯಾವ ಕರ್ತವ್ಯ ಏನೂ ಇಲ್ಲ. ಇದನ್ನೆಲ್ಲ ಉಪಕಾರ ಅಂತ ಹೇಳ್ತಾರೆ. ಅದು ನಾನ್ ನಿನಗೆ ಕೊಟ್ಟಿರೋ ಭಿಕ್ಷೆ ಅಷ್ಟೇ. ನಾನ್ ನಿನಗ್ ಮಾಡಿರೋ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸೋ ಸಮಯ ಬಂದಿದೆ. ಅದ್ ನಿನಗೆ ಅರ್ಥ ಆಗ್ತಾ ಅಲ್ವಾ ಹೇಗೆ? ಅಪ್ಪ ದೂರ ಇದ್ಬಿಡಿ, ಇಲ್ಲಾಂದ್ರೆ ಸರಿ ಇರಲ್ಲ. ನಾನು ಹೇಳ್ತಿದ್ದೀನಿ, ಕಳ್ಸೋಣ. ದೂರ ಇರಿ, ಸರಿ ಇರೋದಿಲ್ಲ. ಹೋಗಿ ಆ ಕಡೆ. ಬಾ ಕವಿತಾ. ಕವಿತಾ, ಕವಿತಾ, ನನ್ನನ್ನು ಕ್ಷಮಿಸ್ಬಿಡು ಕವಿತಾ. ನನ್ಗಿದೆಲ್ಲ ಗೊತ್ತಿರ್ಲಿಲ್ಲ. ನಮ್ಮಪ್ಪ ಇಷ್ಟ ಹಂತಕ್ಕೆ. ನಾನು ಇನ್ಮೇಲೆ ಮನೇಲಿ ಇರೋದಿಲ್ಲ. ನಾನು ಬೇರೆ ಮನೇಲಿ ಇರ್ತೀನಿ. ಇವಾಗ ನನಗೆ ಕೆಲಸ ಕೂಡ ಸಿಕ್ಕಿದೆ. ಇನ್ನು ಅವನ ಹತ್ರ ಇರೋದಕ್ಕಾಗೋದಿಲ್ಲ. ಇಲ್ಲ ಇಲ್ಲ ಕವಿತಾ, ನೀನೆಲ್ಲೂ ಹೋಗ್ಬೇಡ. ಹೋಗ್ಬೇಕಾಗಿರೋದು ಅವರು. ಇವತ್ ಸಂಜೆನೆ ಹೋಗಿ ನಾನು ಅವ್ರನ್ನ ಊರಿಗೆ ಬಿಟ್ಟು ಬರ್ತೀನಿ. ನೀನ್ ಟೆನ್ಷನ್ ತಗೋಬೇಡ, ಆರಾಮಾಗಿರು. ಕವಿತಾ, ಇವತ್ ನಿನ್ ಕೆಲ್ಸದ ಮೊದಲನೇ ದಿನ. ಸರಿಯಾಗಿ ಕೆಲಸ ಮಾಡ್ಬೇಕು, ಮನ್ಸಿಟ್ ಕೆಲಸ ಮಾಡು, ಅರ್ಥ ಆಯ್ತಾ? ನನಗ್ ಗೊತ್ತಿದೆ ನಿನ್ನೆ ಏನಾಯ್ತಲ್ಲ ಅದು ಒಂದ್ ಕನ್ಸ್ ಅನ್ಕೋ. ಆದ್ರೆ ಕವಿತಾ ಪ್ಲೀಸ್ ಅದನ್ನ ಮರೆಯೋದಕ್ಕೆ ಪ್ರಯತ್ನ ಪಡು. ನೀನ್ ಚಿಂತೆ ಮಾಡ್ಬೇಡ, ನಾನು ನನ್ನನ್ನು ನೋಡ್ಕೊಂತೀನಿ. ಮತ್ತಿಲ್ ಕೇಳು, ನೀನ್ ಮನೆಗೆ ಬರೋದಕ್ಕಿಂತ ಮೊದಲು ಅಪ್ಪನ್ನ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ಬರ್ತೀನಿ. ನೀನ್ ಚಿಂತೆ ಮಾಡಬೇಡ, ಸರಿನಾ? ಸರಿ ಆಯ್ತು, ನಡಿ. ಹುಷಾರಾಗಿ ಹೋಗ್ಬಾ. ನೀನು ಕೂಡ ಹುಷಾರು. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಇನ್ನು ನನ್ನ ಆಸೆಗಳನ್ನೆಲ್ಲ ಯಾವಾಗ ತೀರಿಸ್ತೀಯ ನೀನು? ಬೇಡಿ, ನನ್ ಕೈ ಬೇಡಿ.
ಇವನೆಂತ ಮಾನಸಿಕ ವ್ಯಕ್ತಿ. ತನ್ನ ಕಾಮದ ಆಸೆಯನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ಪ್ರಾಣ ತೆಗೆಯೋದಕ್ಕೂ ಯೋಚನೆ ಮಾಡಿಲ್ಲ. ಬಾಬುರಾವ್ ಎಂತ ವ್ಯಕ್ತಿ ಆಗಿದ್ದಾನೆ ಅಂದ್ರೆ ಅವನನ್ನ ತಡೆಯೋದು ತುಂಬಾ ಕಷ್ಟದ ಕೆಲ್ಸ ಆಗಿತ್ತು. ಆಲ್ರೆಡಿ ಅವ್ರ ಮಗಳಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಿ ಬುದ್ಧಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಅದಕ್ಕೆ ಎದುರ್ಲಿಲ್ಲ. ಬರೀ ಅದೊಂದೇ ಅಲ್ಲ, ವಿಮಲಾ ಕನ್ಸ್ ಮನ್ಸಲ್ಲೂ ಈ ರೀತಿ ಅನ್ಕೊಂಡಿರ್ಲಿಲ್ಲ. ತನ್ನ ತಂದೆನೆ ಕವಿತಾ ಪ್ರಾಣನ ತೆಗಿತಾರೆ ಅನ್ನೋದು. ತನ್ನ ಕೆಟ್ಟ ಆಲೋಚನೆಗಳಿಂದ ಕವಿತಾ ಜೊತೆಗೆ ಅನೈತಿಕವಾಗಿ ಸಂಬಂಧ ಬೆಳೆಸೋದಕ್ಕೋಗಿ ಅವಳನ್ನ ಕೊಲೆ ಮಾಡಿದ್ದಾನೆ. ಇದು ಒಬ್ಬ ಮಾನಸಿಕವಾಗಿ ಅಸ್ತಿತ್ವ ಇಲ್ಲದೆ ಇರುವಂತವ್ರು ಮಾಡಿರೋ ಕೆಲಸ. ಬಾಬುರಾವ್ ತನ್ನೊಬ್ಬನಿಂದ ತನ್ನ ಇಡೀ ಫ್ಯಾಮಿಲಿನ ಇಂಥ ಪರಿಸ್ಥಿತಿಗೆ ತಳ್ಳಿದಾನೆ. ಬನ್ನಿ ನೋಡೋಣ. ವಿಮಲಾ, ನಾನ್ ನಿಂಗೆ ಹೇಳ್ತಾ ಇದ್ದೀನಿ, ಇನ್ನೂ ಸಮಯ ಇದೆ. ಯೋಚನೆ ಮಾಡು. ನೀನ್ ಇವಾಗ ಏನ್ ಮಾಡ್ತಾ ಇದೀಯೋ ಅದು ಸರಿ ಇಲ್ಲ. ಅಪ್ಪ, ನಿಮ್ಗಂತೂ ಮಾನ ಮರ್ಯಾದೆ ಇಲ್ಲ. ನನ್ಗಂತೂ ಮಾನ ಮರ್ಯಾದೆ ಅವಶ್ಯಕತೆ ಇದೆ. ನೀವಿಲ್ಲಿ ನನ್ ಮಾನ ಮರ್ಯಾದಿನ ಹಾಳು ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಯಾವತ್ತೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವ್ ಈಗಿಂದೀಗ್ಲೇ ನೀವ್ ನನ್ ಜೊತೆ ಊರಿಗೆ ಬರ್ಬೇಕು. ಮರ್ಯಾದೆ? ನಿನ್ನ ಬಾಯಿಂದ ಈ ಮರ್ಯಾದೆ ಅನ್ನೋ ಪದ ಬಂದ್ರೆ ಕೇಳೋದಕ್ ಚೆನ್ನಾಗಿರಲ್ಲ. ನಾನು ಕಣ್ಣಾರೆ ನೋಡಿದೀನಿ, ನೀನ್ ರಾತ್ರಿ ಅದ್ರ ಕುಡಿದ್ಬಿಟ್ಟು ಹೇಗೆ ಎಲ್ಲಾ ಬಿಟ್ಟು ಮರ್ಯಾದೆ ಕಾಪಾಡ್ಕೊಳ್ತಿರ್ತೀಯ ಅಂತ. ನೀವ್ ಏನ್ ಮಾತಾಡ್ತಿದ್ದೀರಾ? ಇದು ಆ ವಿಷಯ ನನ್ ಕೋಣೆ ಒಳಗಡೆ ಮಾತ್ರ ಇದೆ. ನಾನ್ ನಿಮ್ ತರ ಹೊರಗಡೆ ಗಲೀಜ್ ಮಾಡ್ಕೊಂಡು ತಿರ್ಗಾಡ್ತಿಲ್ಲ. ನಿಮ್ಮನ್ನ ನಾನು ಅಪ್ಪ ಅನ್ನೋದಿರ್ಲಿ, ಅನ್ಕೊಳ್ಳೋದ್ರಲ್ಲಿ ನನ್ಗೆ ನಾಚಿಕೆ ಆಗ್ತಾ ಇದೆ. ಏ ಪುಟಿ, ವಿಮ್ಲಾ, ಏನಾಯ್ತು ಪುಟಿ? ಏ ಪುಟಿ, ಏನಾಯ್ತು? ನೋಡ. ಏನಾಯ್ತು ಪುಟಿ? ಏನಾಯ್ತು? ಕೇಳ್ಬೇಡ ಅಣ್ಣ, ಅದನ್ನ ಹೇಳೋದಕ್ಕೂ ನಾಚಿಕೆ ಆಗ್ತಾ ಇದೆ. ಆತರ ಏನಾಯ್ತು? ಅದಕ್ಕೆ ಅದು ಅಪ್ಪ ಆ ಕವಿತಾ ಜೊತೆ. ಛೀ, ನನ್ನಿಂದ ಆಗಲ್ಲ. ನನಗೆಲ್ಲ ಅರ್ಥ ಆಯ್ತು ವಿಮಲಾ, ನನಗೆಲ್ಲ ಗೊತ್ತಿದೆ. ನಿನಗೆ ಈಗ ಗೊತ್ತಾಗಿದೆ. ನಾನು ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಅಂದ್ರೆ ಅದು ಏನಾಯ್ತು ಅಣ್ಣ? ಹೇಳು ನನ್ಗೆ, ಏನಾಯ್ತು? ಅದು ಅಪ್ಪ ಒಂದಿನ ನಾನು ಇಲ್ದೇ ಇರ್ಬೇಕಾದ್ರೆ ಹೇಮ ಜೊತೆಗೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಏನು? ಅಯ್ಯೋ, ಅದ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮಪ್ಪನಿಂದ ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ದೀರಾ. ನೀನ್ ಯಾಕೆ ಆ ಥರ ಹೇಳ್ತಿದ್ಯಾ ವಿಮ್ಲಾ? ಅಣ್ಣ, ನೀವ್ ಯಾಕೇನು ಮಾಡ್ತಾ ಇಲ್ಲ? ತಡೀರಿ ಅವ್ರನ್ನ. ಮಗಳು ತರ ಇರೋ ಸೊಸೆನೂ ಕೂಡ ಬಿಟ್ಟಿಲ್ಲ ಅವರು. ಛೀ. ಮನೋಜ್, ಒಂದ್ ನಿಮಿಷ. ಹಾ ಮನೋಜ್. ವಿಮ್ಲಾ, ಅದು ಕವಿತಾಗೆ. ಕವಿತಾಗೆ ಏನಾಯ್ತು? ಅವಳು ಆರಾಮಾಗಿದ್ದಾಳಲ್ವಾ? ಹೇಳು, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಇಲ್ಲ. ಏನು? ನಾನು ತುಂಬಾ ಹುಡುಕ್ದೆ, ನಿನಗೂ ಫೋನ್ ಮಾಡಿದೆ, ನಿನ್ ಕಾಲ್ ಸಿಗ್ಲಿಲ್ಲ. ಪೊಲೀಸ್ಗೆ ಅವಳು ಶವ ಸಿಕ್ಕಿದೆ. ಶವಾನ? ಹಾ, ಅವ್ರು ಹೇಳಿದ್ರು ಅವಳನ್ನ ಯಾರೋ ರೇಪ್ ಮಾಡಿ ಸಾಯಿಸ್ಬಿಟ್ಟಿದಾರಂತ. ವಿಮ್ಲಾ, ಪುಟಿ, ಏನಾಯ್ತು? ಅದು ಆ ಕವಿತಾ, ಅವಳನ್ನ ಯಾರೋ ರೇಪ್ ಮಾಡಿ ಸಾಯಿಸಿದಾರಂತೆ. ಯಾರು ಮಾಡಿರ್ಬೋದು? ನನಗ್ ಗೊತ್ತಿದೆ ಇದು ಯಾರು ಮಾಡಿದ್ದು ಅಂತ. ಅಣ್ಣ, ನಾವ್ ಹೇಗಾದ್ರೂ ಮಾಡಿ ತಡಿಬೇಕು. ಅದೇನಂದ್ರೆ, ಈ ವ್ಯಕ್ತಿಯಂತೂ ನಮ್ಮ ಮಾನ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟಿದ್ದಾನೆ. ನಮ್ಮನೇಲಿನೇ ಇದ್ಕೊಂಡು ನಮ್ ಜೀವನನೇ ನರ್ಕ ಮಾಡ್ಬಿಟ್ಟಿದ್ದಾನೆ ಈ ಮನುಷ್ಯ. ಅವ್ರನ್ನ ಅಪ್ಪ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಿದೆ. ಅವ್ರ ಕಂಡ್ರೇನೆ ಅಸಹ್ಯ ಆಗ್ತಿದೆ.
ಈಗ ನಮ್ಗೆ ಮಾನ ಮರ್ಯಾದೆ ಮುಖ್ಯ ಆಗಿದೆ. ಮುಖ್ಯವಾದ ವಿಷಯ ಏನಂದ್ರೆ ನಾವ್ ಈ ಮನೆ ಮಾನ ಮರ್ಯಾದಿನ ಉಳಿಸ್ಬೇಕಾಗಿದೆ. ನಾವ್ ಈ ವ್ಯಕ್ತಿನ ಸಾಯಿಸ್ಲೇಬೇಕು. ಕೊಲೆನಾ? ಹಾ ವಿಮ್ಲಾ, ನೀನ್ ಸರಿಯಾಗೇ ಹೇಳ್ತಿದ್ಯಾ. ಇವತ್ತು ಕವಿತಾ, ನಾಳೆ ನಾನು. ಮತ್ ನೀವು ಇನ್ನು ಎಲ್ಲಿ ತನಕ ಹೀಗೆ ಸುಮ್ಮನೆ ಇರ್ತೀರಾ? ಆದ್ರೆ ಅವರನ್ನ ನಾವು ಕೊಲೆ ಮಾಡ್ಬೇಕು ಅಂದ್ರೆ ಪೊಲೀಸ್ನ ಕಣ್ತಪ್ಪಿಸ್ಬೇಕು. ಮತ್ತೆ ಈ ಮನೆ, ಜಾಗ, ದುಡ್ಡು ಎಲ್ಲಾನು ಕೈ ಮೀರಿ ಹೋಗುತ್ತೆ. ನಾವೊಂದ್ ಕೆಲ್ಸ ಮಾಡೋಣ. ನಾವ್ ಅವ್ರ ಜೊತೆ ಖುಷಿಯಾಗಿರೋ ತರ ನಾಟಕ ಮಾಡೋಣ. ಜನಗಳ್ಗನ್ಸುತ್ತೆ ಎಲ್ರೂ ಖುಷಿ ಖುಷಿಯಾಗೇ ಇದಾರಲ್ಲ ಅಂತ. ಹೌದು ವಿಮ್ಲಾ, ನೀನ್ ಸರಿಯಾಗಿ ಹೇಳ್ದೆ. ನಾವಿವ್ನ ಸಾಯಿಸ್ಬಿಟ್ಟು ಮನೆ ಹಿಂದೆ ಇರೋ ಬಾವಿಗೆ ಹಾಕ್ಬಿಡೋಣ. ಅವಾಗ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಕರೆಕ್ಟ್ ಆಗಿದೆ. ಸರಿ. ಬೇಗ ಬನ್ನಿ, ಹುಷಾರು. ಹುಷಾರಾಗಿಟ್ಕೊಳ್ಳಿ. ಮುಗೀತು, ಹೋಗೋಣ ಬನ್ನಿ. ಈಗ ಹೋಗಿ ಮಲ್ಕೊಳ್ಳೋಣ. ನಾವು ಬೆಳಿಗ್ಗೆ ಹೇಗೆ ಯೋಚನೆ ಮಾಡಿದ್ವಲ್ಲ, ಸೇಮ್ ಹಾಗೆ ಮಾಡೋಣ. ಬನ್ನಿ ಹೋಗೋಣ. ಅಣ್ಣ ಅಣ್ಣ ಇಲ್ಲಿ ಕೇಳಿ. ನೀವೇನಾದ್ರೂ ನಮ್ಮ ಮಾವನ್ ನೋಡಿದ್ರಾ? ನೀವು ನಮ್ಮ ತಂದೆ ನೋಡಿದ್ರಾ? ಗೊತ್ತಿಲ್ಲ ಎಲ್ಲಿಗೆ ಹೋಗಿದಾರೆ ಅಂತ. ಇಲ್ಲ, ನಾವು ನೋಡಿಲ್ಲ. ನಮ್ಮ ಅಪ್ಪನೇನಾದ್ರೂ ನೋಡಿದ್ರಾ ನೀವು? ಇಲ್ಲಿ ನೋಡಮ್ಮ, ಅಪ್ಪ ಎಲ್ಲೂ ಹೋಗಿರಲ್ಲ, ವಾಪಸ್ ಬಂದೇ ಬರ್ತಾರೆ. ಅಳ್ಬೇಡ ಆಯ್ತಾ? ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿರ್ಲಿಲ್ಲ, ಒಂದಿನಾನು ಹೋಗಿರ್ಲಿಲ್ಲ. ಮೊಬೈಲ್ ಕೂಡ ಮನೇಲೆ ಬಿಟ್ಟು ಹೋಗಿದ್ದಾರೆ. ಎಲ್ಲಿ ಹೋಗಿದಾರೋ ಏನೋ. ವಿಷಯ ದೊಡ್ಡದಾಗಕ್ಕಿಂತ ಮುಂಚೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಡಿ. ಯಾವ ಕಾಣೆ ಆಗಿದ್ದು? ಸರ್, ನನ್ನ ರಾತ್ರಿ ಎಲ್ಲರೂ ಊಟ ಮುಗಿಸಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಾಗ ಅವ್ರು ಕಾಣಿಸ್ತಾ ಇರಲಿಲ್ಲ, ಎಲ್ಲೋದ್ರು ಅಂತ. ನಾವು ಎಲ್ಲ ಕಡೆನೂ ಹುಡುಕಿದ್ವಿ. ನನಗೆ ತುಂಬ ಯೋಚನೆ ಆಗ್ತಿದೆ ಸರ್ ಅವ್ರ ಬಗ್ಗೆ. ಗೊತ್ತಾಗ್ತಿಲ್ಲ ಎಲ್ಲೋ ಹೋಗಿದ್ದಾರೆ ಅನ್ನೋದು. ಸರಿ ಆಯ್ತು, ನೀವು ಮನೆ ಸುತ್ತಮುತ್ತ ಎಲ್ಲ ಹುಡುಕಿ ನೋಡಿ. ಮತ್ತೆ ನೀವು ಆಚೆ ಕಡೆ ಹೋಗಿ ಚೆಕ್ ಮಾಡಿ. ಇದಕ್ಕೆ ಮುಂಚೆ ನಿಮ್ಮ ತಂದೆಯವರು ಯಾವತ್ತಾದ್ರೂ ಈ ರೀತಿ ಹೇಳದೆ ಕೇಳದೆ ಹೋಗಿದ್ರ ಹೇಗೆ? ಸರ್ ಸರ್, ಇಲ್ಲಿಗೆ ಬನ್ನಿ ಸರ್. ಅಪ್ಪ
ಮಾವ. ವಿಪ್ಲಾ. ಅಪ್ಪ. ಇವರು ಬಾವಿಲ್ ಹೇಗ್ ಬಿದ್ರು? ಗೊತ್ತಿಲ್ಲ ಸರ್. ಅಪ್ಪನ್ಗೆ ತುಂಬಾ ಕುಡಿಯೋ ಚಟ ಇತ್ತು. ನನಗೆ ಗೊತ್ತಿರೋ ಹಾಗೆ ನನ್ನ ರಾತ್ರಿ ಕೂಡ ಜಾಸ್ತಿ ಕುಡ್ದಿದ್ರು. ಅದರಿಂದ ಕಂಟ್ರೋಲ್ ತಪ್ಪಿ ಬಿದ್ದಿರ್ಬೋದು ಅಂತ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗ್ ಗೊತ್ತಾಗಿದೆ ನಿಮ್ ತಂದೆಯವರು ಹೇಗೆ ಸತ್ತೋಗಿದ್ದಾರೆ ಅಂತ. ಹೇಗೆ? ಇದನ್ನ ನೀವೇ ಅಲ್ವಾ ಹೇಳ್ಬೇಕಾಗಿರೋದು? ಯಾಕಂದ್ರೆ ಅವರು ನಿನ್ನೆ ಕುಡಿದೂ ಇರಲಿಲ್ಲ, ಮತ್ತೆ ಅವ್ರ ಸಾವು ಬಾವಿಯಲ್ಲಿ ಮುಳುಗ್ಬಿಟ್ಟು ಆಗಿಲ್ಲ. ಅವ್ರ ಕತ್ತನ್ನ ಹಿಸುಕಿ ಅವ್ರನ್ನ ಕೊಂದಿದ್ದೀರಾ. ಇಲ್ಲಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಹಾಗಾಗಿ ನೀವಾಗೆ ಸತ್ಯ ಏನು ಅಂತ ಒಪ್ಕೊಂಡ್ರೆ ನಿಮಗೆ ಶಿಕ್ಷೆ ಕಮ್ಮಿ ಆಗುತ್ತೆ. ನಾವೇ ಸಾಯಿಸಿದ್ದು. ಏನ್ ಮಾಡೋದಿಂತ ಅಪ್ಪನ್ನ? ಎಲ್ಲ ಹೆಣ್ಮಕ್ಳನ್ನು ಕಾಮ ದೃಷ್ಟಿಲಿ ನೋಡ್ತಾನೆ. ಇಂಥ ವ್ಯಕ್ತಿನ ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಇಂಥ ಕೆಟ್ಟ ವ್ಯಕ್ತಿನ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗಂತೂ ನಾಚಿಕೆ ಆಗ್ತಿದೆ. ಈ ತರ ಇರೋ ಮನುಷ್ಯರಿಗೆ ಇದೇ ಶಿಕ್ಷೆ. ಈ 3 ಜನರನ್ನ ಅರೆಸ್ಟ್ ಮಾಡಿ. ಬಾಬುರಾವ್ ತಾನ್ ಮಾಡಿದ ಕೆಲ್ಸಕ್ಕೆ ಶಿಕ್ಷೆ ಅಂತೂ ಸಿಕ್ತು, ಆದ್ರೆ ತಪ್ಪು ದಾರಿಯಿಂದ. ಭೂಷಣ್, ಹೇಮಾ, ವಿಮ್ಲಾ ಬಾಬುರಾವ್ ಮಾಡಿದ ಅತ್ಯಾಚಾರಕ್ಕೆ ಒಳ್ಳೆ ಪಾಠನೇ ಕಲ್ಸಿದ್ರು. ಆದ್ರೆ ಅದು ತಪ್ಪು. ಅವ್ರು ಬೇಕಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದ್ರೆ ಅವರು ಆ ರೀತಿ ಮಾಡದೆ ಕಾನೂನ್ನ ಅವ್ರ ಕೈಗೆ ತಗೊಳಕ್ಕೆ ಪ್ರಯತ್ನ ಪಟ್ರು. ಈ ರೀತಿ ಮಾಡಿದವರು ಸೂರತ್ ಅಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ನೀವು ನೋಡ್ದಾಗೆ ಅಕಸ್ಮಾತ್ ಮನೇಲಿ ಏನಾದ್ರೂ ತಪ್ಪು ನಡೀತಾ ಇದ್ರೆ ಜನ ಸಮಾಜಕ್ಕೆ ಎದುರ್ಕೊಂಡು ಅದನ್ನ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ? ಸತ್ಯ ಯಾವತ್ತೂ ಸತ್ಯನೇ. ಅದು ಸಮಾಜದಲ್ಲಿರ್ಬೋದು ಅಥವಾ ಮನೆ ಒಳಗಿರ್ಬೋದು. ಸರಿಯಾದ ಸಮಯಕ್ಕೆ ಧ್ವನಿ ಎತ್ತಲೇಬೇಕಾಗುತ್ತೆ. ನಮಗ್ ಯೋಚನೆ ಇರೋದು ಪ್ರತಿಯೊಬ್ಬ ಸೊಸೆ ಮತ್ತೆ ಮಾವನ ಮೇಲೆ. ತಮ್ಮ ಮನೆಯಲ್ಲೇ ಸುರಕ್ಷಿತೆ ಇಲ್ಲದೆ ಹೋದ್ರೆ ಧ್ವನಿ ಎತ್ತಿ ಮುಂದೆ ನುಗ್ಗಿ ತಪ್ಪನ್ನ ತಡೆಯೋದಕ್ಕೆ ಪ್ರಯತ್ನ ಪಡಿ. ಈಗ್ಲೇ ಕಾಲ ತುಂಬಾ ಮೀರೋಗಿದೆ. ಇದ್ರ ಜೊತೆಗೆ ನಾನು ಗಿರೀಶ್ ಜೈನ್ ಕ್ರೈಮ್ ಅಲರ್ಟ್ ನ ಈ ಎಪಿಸೋಡ್ ಇಂದ ವಿದಾಯ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಬಿ ಅಲರ್ಟ್, ಬಿ ಸೇಫ್. ಕ್ರೈಮ್ ಅಲರ್ಟ್, ಸತ್ಯದ ಪರನೇ ನಮ್ಮ ಧ್ವನಿ.